ಡಾಕ್ಟರ್, ನಮ್ ಕೈಲಾದ ಪ್ರಯತ್ನ ನಾವು ಮಾಡಿದ್ವಿ. ಮತ್ತೆ ನಿಮಗ್ ತೊಂದರೆ ಕೊಡ್ತಾ ಇದೀವಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನನ್ಗೊಂದ್ ಸಹಾಯ ಮಾಡ್ತೀರಾ? ಹೇಳಿ. ನನ್ಗೊಂದ್ ಕೆಲ್ಸ ಕೊಡಿಸ್ತೀರಾ? ಕೆಲ್ಸ? ಹೌದು. ಇಷ್ಟು ದಿನ ಅಪ್ಪ ಇದ್ರು, ಹೇಗೋ ಜೀವನ ನಡೀತಾ ಇತ್ತು. ಈಗ ಅಪ್ಪ ಇಲ್ಲ, ಆದ್ರೂ ಜೀವನ ನಡಿಲೇಬೇಕಲ್ವಾ? ಅದಕ್ಕೆ ನಾನು ದುಡಿಲೇಬೇಕಲ್ವಾ? ಆದ್ರೆ ನಿಮ್ ತಂದೆ ಆಸೆ ನೀವು ಚೆನ್ನಾಗಿ ಓದ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅನ್ನೋದನ್ನ ಮರ್ತ್ಬಿಟ್ರಾ? ನಾವ್ ಆಸೆ ಪಟ್ಟಿದ್ದೆಲ್ಲ ನಮಗ್ ಸಿಗೋ ಹಾಗಿದ್ರೆ ಈ ಭೂಮಿಲಿ ಆ ದೇವ್ರೇ ಇರ್ತಾ ಇರ್ಲಿಲ್ಲ. ಇದ್ದಿದ್ರು ಅವನ್ಗೆ ಯಾರು ಕೈಯೇ ಮುಗಿತಾ ಇರ್ಲಿಲ್ಲ. ಕಾಲಕ್ಕೆ ತಕ್ಕಂತೆ ನಾವು, ನಮ್ಮ ಆಸೆಗಳು ಎಲ್ಲ ಬದಲಾಗ್ತಾ ಹೋಗ್ಬೇಕು. ಅದೇ ಜೀವನ. ನಾನ್ ನಿಮ್ಮಷ್ಟು ಓದಿಲ್ಲ, ನಿಮ್ ಥರ ಮಾತಾಡಕ್ಕೂ ಬರಲ್ಲ. ನಾನು ಓದ್ದೆ ದಡ್ಡನಾದೆ, ನೀವು ಓದಿನೂ ದಡ್ಡರಾಗಬಾರ್ದು. ಆದ್ರೆ ನಿಮ್ ತಂದೆ ಆಸೆ ನೀವು ಚೆನ್ನಾಗಿ ಓದಬೇಕು ಅನ್ನೋದು. ಅದಕ್ಕೆ ಬೇಕಾದ ಸಹಾಯ ನಾನ್ ಮಾಡ್ತೀನಿ. ಈಗಾಗ್ಲೇ ನಿನ್ ಋಣದ ಭಾರ ನಮ್ ತಲೆ ಮೇಲಿದೆ. ಮತ್ತೆ ಮತ್ತೆ ತೊಂದರೆ ಕೊಡಕ್ಕೆ ನಮ್ ಮನಸ್ಸು ಒಪ್ಪಲ್ಲ ಕಣಪ್ಪ. ನಿಮ್ಗೆ ಸಹಾಯ ಅಂತ ಕೇಳೋದಿಕ್ಕೆ ಸಂಕೋಚ ಆದ್ರೆ ಸಾಲ ಅನ್ಕೊಳ್ಳಿ. ನಿಮ್ ಮಗಳಿಗೆ ಕೆಲಸ ಸಿಕ್ಕದ ಮೇಲೆ ತೀರ್ಸಿ. ಆದ್ರೆ ನೀವು ಆಗಲ್ಲ ಅಂತ ಹೇಳಿ ನನ್ನ ಮನ್ಸಿಗೆ ಬೇಜಾರ್ ಮಾಡ್ಬೇಡಿ. ಆದ್ರೂ ಅಮ್ಮ, ನೀವಾದ್ರೂ ಹೇಳಿ, ಒಪ್ಕೊಳ್ಳಿ ಅಂತ ಹೇಳಿಮ್ಮ. ನಿಮ್ಮಿಷ್ಟ. ಯಾವ ಜನ್ಮದ ಋಣಾನು ಬಂದನೋ ಏನೋ, ಈ ಜನ್ಮದಲ್ಲಿ ಬಂದ್ ಸಹಾಯ ಮಾಡ್ತಾ ಇದೀಯಾ. ಈ ನಿನ್ನ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ. ಅಯ್ಯೋ ಅಮ್ಮ, ಏನ್ ಮಾಡ್ತಾ ಇದ್ದೀರಾ ನೀವು? ದೊಡ್ಡವರು ಹೀಗೆಲ್ಲ ಕೈ ಮುಗಿಬಾರ್ದು. ದೇವ್ರಿದಾನೆ, ಯೋಚನೆ ಮಾಡ್ಬೇಡಿ. ಸರಿ, ನಾನಿನ್ ಬರ್ತೀನಿ. ಸುಂದರ ಕನಸಿಗೆ ಹೆಗಲಾಗಿ ಚೇತನ ತುಂಬಿದ ಅನುರಾಗಿ, ಹಿತವನು ಬಯಸುತ್ತಾ ಜೊತೆಯಾಗಿ ನಿಂತನು ಬದುಕಲಿ ನೆರಳಾಗಿ. ಗುರಿಯ ನೀ ಮುಟ್ಟಲು ಎಂದು ಬದುಕ ಮುಡಿಪಾಗಿಸಿ ಎಂದು ಮರೆತು ತನ್ನೆಲ್ಲ ನೋವು ನಲಿವನ್ನು ಸ್ವಾರ್ಥ ಇರದೆ ಸ್ವಚ್ಛಂದ ಮಾಡಲು ಬದುಕನ್ನು ಅಂದುಕೊಂಡ ಹಾಗೆವನು ಮಾಡಿದ ಕಡೆಗೂ ಬದುಕ ಹಸನು. ಬದಲಾಗಿ ಒಲವೀಗ ಶುರುವಾಗಿ ಒಲವಿನ ರಾಗ ಇನ್ನೆಂದು ಬಾಳಲಿ ಶುಭಯೋಗ. ಅಯ್ಯಪ್ಪ, ಈ BTS ಬಸ್ಸಲ್ಲಿ ರನ್ನಿಂಗ್ ಅಲ್ಲಿ ಹತ್ತಿ ಹತ್ತಿ ಕಾಲೆಲ್ಲ ಸೋತಾಯ್ತಪ್ಪ. ಕ್ರಿಯೇಟಿವಿಟಿ ತೋರಿಸು 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 ಅಂದಲ್ಲ, ಈಗ ತೋರಿಸ್ತು ನೋಡು. ತೋರಿಸ್ಬೇಕು, ಅದಕ್ಕೆ ಡಬಲ್ ದುಡ್ಡಿಕ್ಕಿದೆ ಸರ್. ಇಲ್ಲಿ ಯಾರೋ ಕಳ್ಳನ್ ಮಗ ಹೊಡೆದ್ಬಿಟ್ಟವ್ರೆ ಸರ್.
ಡ್ರೈವರ್ ಗಾಡಿ ನಿಲ್ಸಪ್ಪ. ಪಾಪ ಚಿಕ್ಕುಂಡ್ ಯಾರೋ ಒಂದು ದುಡ್ಡು ಬಿಟ್ ಪ್ಯಾಕೆಟ್ ಮಾಡ್ಬಿಟ್ಟ. ನಿಲ್ಸಪ್ಪ. ಯಾವ ದುಡ್ಡು ಕದ್ದಿದ್ರು ಸರಿ, ಪಾಪ ಚಿಕ್ಕ ಹುಡುಗಿಂದು ದುಡ್ಡು ಕೊಟ್ಬಿಡ್ರಲ್ಲ. ಇಲ್ಲಾಂದ್ರೆ ಪಕ್ಕದಲ್ಲಿ ಸ್ಟೇಷನ್ ಇದೆ, ಒಬ್ಬೊಬ್ಬನ ಹಾಕಿ ಕೊಟ್ಬಿಡ್ತೀನಿ ಅಷ್ಟೇ. ಸರ್ ನನಗೆ ಯಾಕೋ ಆ ಮನ್ಸಿನ ಮೇಲೆ ಡೌಟು ಸರ್. ಯಾರ ಮೇಲೆ? ನಿನ್ ಮೇಲೆ ನನ್ ಮೇಲ? ಎಷ್ಟಿತ್ತಪ್ಪ ದುಡ್ಡು? 7,000 ರೂಪಾಯಿ ಇತ್ತು ಸರ್. 1,000 6 ನೋಟು, ಹೌದಾ? 500 3 ನೋಟ್ ಇತ್ತು ಸರ್. ಅಯ್ಯೋ, ಏನ್ ನನಗೆ ಹಾಕೊಟ್ಬಿಟ್ಟ? ಫಸ್ಟ್ ನನ್ ದುಡ್ಡು ಕರೆಕ್ಟ್ ಆಗಿದೆ ನೋಡ್ಕೋಬೇಕು. ಅಯ್ಯೋ, ಹೋಟ್ಲ್ ದುಡ್ಡು ಕಂಡ್ರ ನನ್ ದುಡ್ಡು ಯಾಕೆ ಅನಿಸ್ತಾ ಇದ್ರ? 1,600 503 ಕರೆಕ್ಟ್ ಆಗಿದೆ. ಮಗನೇ ಆಟ ಆಡ್ತೀಯ ನೀನು? ನಂದು ದುಡ್ಡು. ಯಾರ್ ದುಡ್ಡು? ಪಾಪ ಹುಡುಗನ್ ದುಡ್ಡು ಕದ್ಬಿಟ್ಟು ಆಟ ಆಡ್ತೀಯ ನೀನು? ಅವ್ನ್ ಯಾವ್ದೋ ಹಳೆ ದುಶ್ಮನ್ ಇಟ್ಕೊಂಡು ನಾನು ಹಾಕೊಡ್ತಾವನ್ರೋ. ಒಂದೇ ಒಂದ್ಸಲ ಅವ್ನ ಮುಖನ ನನ್ ತೋರ್ಸ್ರ. ಬೇಡಣ್ಣ, ಅವನಿಗೆ ನನ್ನ ಮುಖ ತೋರಿಸ್ಬಿಟ್ರೆ ಅವನ ಜೊತೆಗಾರನೆಲ್ಲ ಕರ್ಕೊಂಬಂದು ನನ್ನ ಮುಖಕ್ಕೆ ಆಸಿಡ್ ಹಾಕ್ಬಿಡ್ತೀನಿ. ಅಯ್ಯೋ ನನ್ನ ಮಗನ ಈಗ ಸಂಬಳ ಕೇಳಿದ್ರೆ ಕ್ರಿಯೇಟಿವಿಟಿ ತೋರಿಸು ಅಂತೀಯಲ್ಲ. ಇನ್ನು ಯಾರು ಇವರೆಲ್ಲ? ನನ್ ದುಡ್ಡು ಎನ್ಸಿದ್ದಕ್ಕೆ ನನಗೆ ಹೊಡೆದ ದುಡ್ಡೆಲ್ಲ ಕಿತ್ಕೊಂಡ್ರಲ್ಲಪ್ಪ. ನನ್ನ ಮಗ ಕರೆಕ್ಟ್ ಆಗಿ 7,500 ನನ್ ದುಡ್ಡು ಮನೆ ಗುಣಿಸ್ಬಿಟ್ಟಾನಲ್ಲ. ಅಯ್ಯೋ, ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಎಕ್ಸರ್ಸೈಸ್ ಮಾಡೋಣ ಅಂದ್ರೆ ಇನ್ನೂ ಬಂದಿಲ್ವಲ್ಲ. ಬಂದ ಇನ್ ಬೆವರಿಳ್ಸೋದೆ. ಉಪ್ಪು ಖಾರನೇ ತಿನ್ನಲ್ವಾ? ಈ ಕಡೆ ನೋಡೋದೇ ಇಲ್ಲ ಅಂತಾನೆ. ಮಾನ ಮರ್ಯಾದೆ ಏನೂ ಇಲ್ಲ ಇವಳಿಗೆ. ಕನಸಲ್ ಕಂಡ್ ಬಾವಿನ ರಾತ್ರಿನೇ ಹುಡ್ಕೋ ವಯಸ್ಸಲ್ಲಿ ಇವನೇನ್ ಮೊಂಡ್ ಬಿದ್ದೋದಂಗಿದ್ದಾನೆ. ಶಾರದಮ್ಮ, ನಮಸ್ಕಾರ, ಬನ್ನಿ. ನಿನ್ನ ಮಗ ಮನೇಲಿದ್ದಾನೆ ಅಮ್ಮ? ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾನೆ. ಅಲ್ಲಮ್ಮ, 3 ತಿಂಗಳಿಂದ ನಾನು ಬಾಡಿಗೆ ಕೇಳ್ಕೊಂಡೇ ಬರ್ತಾ ಇದ್ದೀನಿ. ಕೇಳ್ದಾಗೆಲ್ಲ ಏನಾದ್ರೂ ಒಂದು ಕಾರಣ ಹೇಳ್ತಾನೆ ಇದ್ದಾನೆ. ನೋಡಮ್ಮ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಇಷ್ಟು ದಿವಸ ನಿಮ್ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೆ. ನೋಡಮ್ಮ, ಕರೆಕ್ಟ್ ಆಗಿ ಇನ್ ಮುಂದೆ ಬಾಡಿಗೆ ಕೊಡೋದಿದ್ರೆ ಇರಿ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ.